श्यामलां मातरं वन्दे मातरम्। ಮಕ್ಕಳು ಒಟ್ಟಾಗಿ ಸೇರಿ ಭಾರತ ಮಾತೆಯ ಶ್ರದ್ಧೆಯನ್ನ ಅಭಿಮಾನವನ್ನ ಜಾಗೃತ ಮಾಡ್ಕೊಳ್ಳೋಕ್ಕೋಸ್ಕರ ಇಡೀ ದೇಶ ಒಂದು ಮನೆಯಂತೆ ನಾವೆಲ್ಲರೂ ಸಹಿತ ಈ ತಾಯಿಯ ಮಕ್ಕಳು ಅನ್ನುವಂತ ಭಾವವನ್ನ ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತಿನ ಹಿಂದೂ ಸಮ್ಮೇಳನ ನಡೆದಿದೆ. ಇಲ್ಲಿ ಜಾತಿ ಯಾವುದು, ಭಾಷೆ ಯಾವುದು, ಅಂತಸ್ತು ಯಾವುದು, ವಿದ್ಯಾಭ್ಯಾಸ ಯಾವುದು, ಇದ್ಯಾವುದೂ ಲೆಕ್ಕಕ್ಕಿಲ್ಲದೆ ನಮ್ಮೆಲ್ಲರ ಮನಗಳಲ್ಲಿ ಕೇವಲ ಭಾರತವನ್ನು ತುಂಬಿಕೊಳ್ತಾರೆ. ನಾವೆಲ್ಲರೂ ಸಹಿತ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು. ಇಲ್ಲಿ ವೇದಿಕೆಯ ಮೇಲೆ ಆಗದಂತೆ ಕೋಟಿ ಕಂಠಗಳಿಂದ ಸ್ವರವೊಂದು ಮೊಳಗುತ್ತಿದೆ, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು. ಈ ಒಂದು ಭಾವವನ್ನ ತುಂಬಿಕೊಳ್ಳೋಕ್ಕೋಸ್ಕರ ನಾವೆಲ್ಲರೂ ಇವತ್ತಿಲ್ಲಿ ಸೇರಿರೋದು. ನಮ್ಮ ದೇಶ ಜಗತ್ತಿನ ಅತ್ಯಂತ ಪ್ರಾಚೀನವಾದ ರಾಷ್ಟ್ರ. ಬ್ಯಾಬಿಲೋನಿಯಾ ಇತ್ತು, ಮೆಸೊಪೊಟೋಮಿಯಾ ಇತ್ತು, ಈಜಿಪ್ಟಿನ ಮಿಶ್ರ ಸಂಸ್ಕೃತಿ ಇತ್ತು, ಪರ್ಷಿಯನ್ ಸಂಸ್ಕೃತಿ ಇತ್ತು. ಆ ಎಲ್ಲ ಸಂಸ್ಕೃತಿಗಳು ಕೆಲವು ಕಾಲ ಜಗತ್ತಿನ ರಂಗಪರದೆಯ ಮೇಲೆ ಮೆರೆದು ತಮ್ಮ ಜೀವನವನ್ನು ಮುಗಿಸಿ ಇತಿಹಾಸದ ಪುಟಗಳಲ್ಲಿ ಸೇರೋದ ಮೇಲೂ ಸಹಿತ ಆ ಎಲ್ಲ ಸಂಸ್ಕೃತಿಗಳನ್ನ, ಉತ್ಥಾನ ಪತನಗಳನ್ನ ಸಾಕ್ಷಿಯಾಗಿ ನೋಡ್ತಾ ನಿಂತಹ ಆ ಎಲ್ಲ ಸಂಸ್ಕೃತಿಗಳಿಗಿಂತ ಮೊದಲೇ ಜನ್ಮ ತಾಳಿ ಇಂದಿಗೂ ಸಹಿತ ಚಿರಂತನವಾಗಿ ಉಳಿದಿರುವಂತಹ ಏಕೈಕ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ. ಅದೆಷ್ಟು ಆಕ್ರಮಣಗಳು, ಅದೆಷ್ಟು ದರೋಡೆಕೋರರು, ಅದೆಷ್ಟು ಲೂಟಿಕೋರರು ನಮ್ಮ ದೇಶವನ್ನು ದಾಳಿ ಮಾಡಕ್ ಬಂದವರು. ಬೇರೆಲ್ಲ ಸಂಸ್ಕೃತಿಗಳು ಒಂದೊಂದೇ ಹೊಡೆತಕ್ಕೆ ಸಿಕ್ಕಿ ನಾಶ ಆದ್ರೆ ನಾವು ಬಂದಂತ ಪ್ರತಿಯೊಬ್ಬ ಆಕ್ರಮಣಕಾರರನ್ನು ಹೊಡೆದು ಹೊರಗಡೆ ಓಡಿಸಿ ಮತ್ತೆ ನಮ್ಮ ಸಂಸ್ಕೃತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ವಿ. ಇಲ್ಲಿ ಮೆರವಣಿಗೆಯಲ್ಲಿ ಬರ್ತಾ ನಾನು ಬಂಜಾರ ಸಮಾಜದ ತಾಯಂದ್ರನ್ನ ದೊಡ್ಡ ಸಂಖ್ಯೆ ದಕ್ಷಿಣ ದುರ್ಗಾದಾಸ್ ರಾಠೋಡನ ನೆನಪಾಯಿತು. ರಾಜಸ್ಥಾನದಲ್ಲಿ 72 ತಾಸುಗಳ ಕಾಲ ಅವಿರತವಾಗಿ ಕುದುರೆ ಮೇಲೆ ಕುಳಿತು ಹೋರಾಟ ಮಾಡಿದಂತ ಪರಾಕ್ರಮಿಯ. ಈಗ ನಮ್ಮ ದೇಶದ ಕ್ಷಾತ್ರ ಪರಂಪರೆ ಅದೆಷ್ಟು ಹಿರಿದಾದಂತ ಪರಂಪರೆ. ಜಗತ್ತಲ್ಲಿ ಯಾರ್ಯಾರು ಆಶ್ರಯ ಕಳ್ಕೊಂಡು ಬಂದ್ರು ಅವ್ರಿಗೆಲ್ಲ ನಾವು ಊಟವನ್ನ ಕೊಟ್ಟಿದ್ದೀವಿ, ಉಳ್ಕೊಳ್ಳಕ್ಕೆ ಜಾಗವನ್ನ ಕೊಟ್ಟಿದ್ದೀವಿ. ಪರ್ಷಿಯನ್ರಿಗೆ ಜಾಗ ಕೊಟ್ಟಿದ್ದೀವಿ, ಇಸ್ರೇಲಿನ ಯಹೂದ್ಯರಿಗೆ ಜಾಗ ಕೊಟ್ಟಿವಿ, ಟಿಬೆಟ್ ಇಂದ ಬಂದಂತಹ ಬೌದ್ಧ ಭಿಕ್ಷುಗಳಿಗೆ ಆಶ್ರಯವನ್ನ ಕೊಟ್ವಿ,
ಹಸಿದು ಬಂದವರು ಎಲ್ರಿಗೂ ಊಟ ಕೊಡೋದಕ್ಕೆ ನಮ್ಮಲ್ಲಿ ಔದಾರ್ಯ ಇದೆ. ಆದ್ರೆ ನಮ್ಮ ತಾಯಿಯ ಕಡೆ ಕೆಟ್ಟ ಕಣ್ಣಿಂದ ನೋಡಿದಂತಹ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ನಾಶ ಮಾಡಿದಂತಹ ಯಾವ ಶತ್ರುಗಳು ಈ ದೇಶದಲ್ಲಿ ಬದುಕಲಿಲ್ಲ. ಜಗತ್ತನ್ನೇ ಗೆಲ್ತೀನಿ ಅಂತ ಬಂದಂತ ಅಲೆಕ್ಸಾಂಡರ್ ಮತ್ತೆ ಇಲ್ಲಿಗೆ ಬಂದ್ರು. ಅವ್ರಿಗೆ ಅರ್ಜುನ, ಭೀಮ, ನಕುಲ, ಧರ್ಮರಾಯ, ಯುಧಿಷ್ಠಿರ ಎಲ್ಲರೂ ಸಿಗ್ತಾರೆ ಇಲ್ಲಿ. ಅಂದ್ರೆ ಇಷ್ಟು ಸಹಸ್ರ ವರ್ಷಗಳಿಂದ ನಮ್ಮ ಪೂರ್ವಜರು ನಮ್ಮ ಈ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಹಿಂದೂ ಅನ್ನೋಂಥದ್ದು ಇದು ಪೂಜಾ ಪದ್ಧತಿ ಅಲ್ಲ. ಹಿಂದೂ ಅನ್ನೋಂಥದ್ದು ಯಾವುದೋ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ. ಹಿಂದೂ ಅನ್ನುವಂಥದ್ದು ಒಂದು ಜೀವನ ಶೈಲಿ. ಜಗತ್ತಲ್ಲಿ ಯಾರೇ ಈ ಶ್ರೇಷ್ಠ ಜೀವನವನ್ನು ಅಳವಡಿಸ್ಕೊಂಡು ಅವರೆಲ್ಲರೂ ಹಿಂದೂಗಳಾಗೇ ಬಿಡ್ತಾರೆ. ಈ ಭಾರತ ಮಾತೆಯನ್ನ ಯಾರ್ಯಾರು ತಾಯಿ ಅಂತ ಪೂಜೆ ಮಾಡ್ತಾರೋ ಅವರೆಲ್ಲರೂ ಸಹಿತ ಹಿಂದೂಗಳೇ. ಈಗ ಕೇವಲ ಪೂಜಾ ಪದ್ಧತಿ, ವಿಭೂತಿ ಇಟ್ಕೊಳ್ಳೋದ್ರಿಂದನೋ ತಿಲಕ ಇಟ್ಕೊಳ್ಳೋದ್ರಿಂದನೋ ಹಿಂದೂ ಆಗೋದಲ್ಲ. ಬದಲಾಗಿ ನಮ್ಮೆಲ್ಲ ಶ್ರೇಷ್ಠ ಮಹಾಪುರುಷರ ಜೀವನದ ಆದರ್ಶದಂತೆ, ಉದಾಹರಣೆಯಂತೆ ಇದನ್ನ ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತಿನ ಹಿಂದೂ ಸಮ್ಮೇಳನ ಇದೆ. ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಎಲ್ಲ ಮಹಾಪುರುಷರ ಚಿತ್ರಗಳಿಗೆ ನಾವು ದೀಪ ಬೆಳಗ್ತೀವಿ. ಮಹಾತ್ಮ ಬಸವೇಶ್ವರರ ವಚನವನ್ನ ಹಾಡ್ತೀವಿ, ಕೇಳ್ತೀವಿ. ಕನಕದಾಸರ ವಚನಗಳನ್ನು, ದಾಸರ ನುಡಿಗಳನ್ನ ಕೇಳ್ತಿರ್ತೀವಿ, ಹಾಡ್ತಿರ್ತೀವಿ. ಆದರೂ ಸಹಿತ ನಮ್ಮ ನಡವಳಿಕೆಯಲ್ಲಿ ನಮ್ಮ ಹಿಂದಿನ ಏನು ಪರಂಪರೆ ಇದೆಯೋ ಅದು 100ಕ್ಕೆ 100 ವ್ಯಕ್ತ ಆಗ್ತಿದ್ಯಾ ಅಂತ ಯೋಚನೆ ಮಾಡಿದಾಗ ಇನ್ನೂ ಎಲ್ಲ ಸ್ವಲ್ಪ ನಮ್ಮ ಮನಸ್ಸಲ್ಲಿ, ನಮ್ಮ ನಡವಳಿಕೆಯಲ್ಲಿ ಕೊರತೆಗಳು ಕಾಣಿಸ್ತಾ ಇತ್ತು. ಅದೆಲ್ಲ ದೂರದಿಂದ ಬಂದಂತ ಇಂಗ್ಲಿಷರು 4,000 ಮೈಲಿ ದೂರದಿಂದ ಬಂದ್ರು. 50-60 ಸಾವಿರ ಜನ. ನಾವೆಲ್ಲ ಹಿಂದೂ. बोलो भारत माता की, बोलो कर्नाटक माता की, वंदे वंदे ವಂದೇ. ಗೆದ್ದ ಮನಸ್ಸನ್ನು ಎಷ್ಟು ಸಲ ಗೆಲ್ಲೋದು ಬಹಳ ಖುಷಿ ಅನ್ನಿಸ್ತದೆ. ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರ ತಾಳ್ಮೆ ಅನ್ನುವಂಥದ್ದು. ತಾಳ್ಮೆ ಅನ್ನುವಂಥದ್ದು ಬಹಳ ಇರಬೇಕಾಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಒಬ್ಬರು ಕವಿಗಳು, ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ, ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ, ಒಂದೇ ತಾಯಿ ಮಕ್ಕಳೆಂದು ಘೋಷಿಸೋಣ ಸಂತಸ, ತೀರ್ಥ ನದಿಯ ಕ್ಷೇತ್ರವಿದು ದಿವ್ಯನಾಡ ಭಾರತ, ಋಷಿ ಮುನಿಗಳು ಹರಕೆ ಹೊತ್ತ ಭವ್ಯನಾಡ ಭಾರತ, ಇದೇ ನಮ್ಮ ಭಾರತ ಪುಣ್ಯ ಭೂಮಿ ಭಾರತ, ಭರತಖಂಡದಿಂದಲೇ ನಿನಗೆ ಮೋಕ್ಷ ಪ್ರಾಪ್ತಿ, ತಪ್ಪಿ ನಡೆದರಿಲ್ಲವೋ ನಿನಗೆ ತಕ್ಕ ಶಾಸ್ತಿ, ಯಾವ ದೇಶದಲ್ಲೇ ದುಡಿ ಯಾವ ದೇಶದಲ್ಲೇ ಮಡಿ, ನಿಂತನ್ನೆಲ್ಲ ಹಿಡಿದ ಉಡಿ ಭರತ ಭೂಮಿ ಎಂತೂ ನುಡಿ, ಬಿಟ್ಟರಿಲ್ಲೋ ನಿನಗೆ ಬೇರೆ ಸದ್ಗತಿ. ಎಷ್ಟು ಚೆನ್ನಾಗಿದೆ. ಮಣ್ಣ ಮೋಹ ಬಿಟ್ಟರಿಲ್ಲೋ ನಿನಗೆ ಬೇರೆ ಸದ್ಗತಿ, ಬರಿಯ ಮಾತಿನಲ್ಲಿ ಮುಗಿತು ನಿನ್ನಯ್ಯ ಸುಸುಮತಿ, ಮಾನವತೆಯ ಸಂಸ್ಕೃತಿ ಸನಾತನದ ಸಂಸ್ಕೃತಿ, ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ. ಎಂಥ ಭಾರತ ಅಂತಂದ್ರೆ, ಈ ಭಾರತದ ಬಗ್ಗೆ ಹೇಳಬೇಕು ಅಂತಂದ್ರ ಮನಸ್ಸು ಆನಂದ ಅನಿಸ್ತದ, ಹೃದಯ ತುಂಬಿ ಬರ್ತದ. ಭವ್ಯ ಭಾರತ ದೇಶ ನೀವೆಲ್ಲ ಕೇಳಿದ್ದೇರಿ. ಇಲ್ಲೆಲ್ಲ ಹಲವು ಮತಗಳು, ಹಲವು ಜಾತಿಗಳು, ಹಲವು ಪಂಥಗಳು, ಹಲವು ವರ್ಗಗಳು, ಹಲವು ವರ್ಣಗಳು, ಆ ಎಲ್ಲರಿಗೂ ಕೂಡ ಆ ಎಲ್ಲ ಮತ ಪಂಥ ವರ್ಣ ವರ್ಗ ಜಾತಿ ಧರ್ಮದವರಿಗೆ ಆಶ್ರಯವನ್ನ ಕೊಟ್ಟು ಅನ್ನವನ್ನ ಇಟ್ಟು ನನ್ನ ಭಾರತ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಭಾರತ ಅನ್ನುವಂಥ ಮೊದಲನೆಯ ಶಬ್ದದ ಅರ್ಥದಲ್ಲಿಯೇ ಇದೆ ಏನ್ರಿ? ಒಂದನೆಯ ಶಬ್ದದ ಅರ್ಥ ಏನದು? 3 ಶಬ್ದಗಳಿದಾವೆ ನಮ್ಮ ದೇಶಕ್ಕೆ. ಭಾರತ, ಭಾವ ರಾಗ ತಾಳ ಅಂತಂದೇಳಿ ನಾವು ಹೇಳ್ತೀವಿ. ಆದರೆ ಒಂದನೇ ಶಬ್ದ
ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಮ್ಮ ದೇಶಕ್ಕೆ ಯಾರ ಬರ್ಲಿ ಅದು ಹೇಳ್ತಾರಲ್ಲ, ಬೆನ್ನಿಗೆ ಚೂರಿ ಹಾಕಿರಲ್ಲಕ, ಎದಿಗೆ ಚೂರಿ ಹಾಕಿರುವಲ್ಲಕ, ಮುಂದೆ ಕುತ್ಕೊಂಡು ವಿಷ ಉಣಿಸಿರುವಲ್ಲಕ ಅಂತ ವ್ಯಕ್ತಿಗೂ ಕೂಡ ಬಾ ಅಂತಂದೇಳಿ ಕರೆಯುವಂತ, ಅವನಿಗೆ ಕ್ಷಮಿಸುವಂತಹ, ಅವನನ್ನ ಕರುಣೆಯಿಂದ ನೋಡುವಂತಹ, ಅವನನ್ನ ಪ್ರೀತಿಯಿಂದ ಒಪ್ಪಿಕೊಳ್ಳುವಂತ, ಬಿದ್ದವರನ್ನ ಎತ್ತಿ ಹಿಡಿಯುವಂತ ಒಂದು ಯಾವುದಾದ್ರೂ ಶ್ರೇಷ್ಠ ದೇಶ ಇದೆ ಅಂದ್ರೆ ಅದು ನನ್ನ ಹೆಮ್ಮೆಯ ಭಾರತ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಬೋದು. ದೇಶ ವಿದೇಶಿಗರಿಗೆ, ಎಷ್ಟು ಜಾತಿ ಧರ್ಮ ವರ್ಗ ವರ್ಣದವರಿಗೆ ಆಶ್ರಯವನ್ನ ಕೊಟ್ಟಿದೆ ನಮ್ಮ ಭಾರತ. ನಿಜವಾಗಲೂ ನಮ್ಮ ಭಾರತ ದೇಶದ ಈ ಯಾವ ಮಣ್ಣಿನಲ್ಲಿ ವಲಸಿಗರು ಏನು ಬಂದಿದಾರಲ್ಲ, ಅವರು ಬ್ರಿಟಿಷರೇ ಆಗಿರಬಹುದು, ಅವರು ಡಚ್ಚರೇ ಆಗಿರಬಹುದು, ಅವರು ಫ್ರೆಂಚರೇ ಆಗಿರಬಹುದು, ಅವರು ಮೊಘಲರೇ ಆಗಿರಬಹುದು, ಅವರು ಪೋರ್ಚುಗೀಸರೇ ಆಗಿರಬಹುದು, ಅವರು ಬೇಕಾದವರು ಆಗಿದ್ರು ಕೂಡ, ಬೇಕಾದ ಧರ್ಮದವರು ಆಗಿದ್ರು ಕೂಡ, ಆ ಎಲ್ಲ ಮತ ಪಂಥ ವರ್ಣ ವರ್ಗ ಧರ್ಮ ರಾಜ ಮಹಾರಾಜರಿಗೆ ಆಶ್ರಯವನ್ನ ಕೊಟ್ಟಿರುವಂತಹದ್ದು ಅದು ನಮ್ಮ ಭಾರತ ದೇಶ. ಅದೇ ಬೇರಿನ ಮರನ ಗೋಡೆ ಮ್ಯಾಗ ಬೆಳೆದಿರ್ತೈತೆ, ಒಂದು ಗುಡಿ ಮ್ಯಾಗ ಬೆಳೆದಿರ್ತೈತೆ, ಒಂದು ಇನ್ನೊಂದು ಕಡೆ ಬೆಳೆದಿರ್ತೈತೆ, ಮುನ್ನೊಂದು ಕಡೆ ಬೆಳೆದಿರ್ತೈತೆ. ಆದ್ರೆ ನಾವು ಹಿಂದೂಗಳಂತಕ್ಕಂಥದ್ದು ನಾವೆಲ್ಲರೂ ಒಗ್ಗಟ್ಟಾಗಿದ್ದಾಗ ನಮ್ಮ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ, ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ಸಂಸ್ಕೃತಿಯನ್ನು ನಾವು ಪಡೆದುಕೊಳ್ಳಬೇಕಾಗ್ತದೆ. ಯಾಕಂದ್ರೆ ಈಗ ನಮ್ಮ ನರೇಂದ್ರಜಿಯವರು ಬಹಳ ಸುಂದರವಾಗಿ ಹೇಳಿದ್ದಾರೆ, ಇವತ್ತು ನಮ್ಮ ಸಂಸ್ಕೃತಿ ಹಾಳಾಗುವಂಥ ಸ್ಥಿತಿ ಒಳಗೈತಿ, ನಶಿಸಿ ಹೋಗುವಂಥ ಪರಿಸ್ಥಿತಿ ಒಳಗೆ ನಾವೆಲ್ಲರೂ ಇದೀವಿ. ಅದನ್ನು ಇವತ್ತು ನಮ್ಮ ಕೇಶವ 1849ನೇ ಇಸ್ವಿ ಒಳಗನೆ ಅವರು ಜನ್ಮ ತಾಳಿದ್ರು. ಇವತ್ತು ಅವರು 1949ನೇ ಇಸ್ವಿಗೆ ಅವರು ಶಿವದಿನರಾದರು. ಇವತ್ತು 1925ನೇ ಇಸ್ವಿ ಒಳಗೆ ಈ ಒಂದು 100 ವರ್ಷ ಹಿಂದೂ ಒಂದು ಸಂಘಟನೆ ಇದು ಬಹಳ ದಿವಸದಿಂದ ಇದು ಹೀಗೆ ಬರ್ತಾ ಇದೆ. ನಾವೆಲ್ಲರೂ ಸಂಘಟನೆ ಆಗಬೇಕು. ಯಾಕಂದ್ರೆ ನಾವು ಇಲ್ಲಿ ಅಷ್ಟೇ ಅಲ್ಲ, ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹಿಂದೂ ಸಂಸ್ಕೃತಿ ಅಂತಕ್ಕಂಥದ್ದು ಉಳಿಸ್ಬೇಕು, ಅದನ್ನು ಬೆಳೆಸಬೇಕು ಅಂದಾಗ ನಾವು ಹಿಂದೂಗಳಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ, ಯಾಕಂದ್ರೆ ನಮ್ಮ ಒಂದು ಶಿಕ್ಷಣ ಬಹಳ ಮುಖ್ಯವಾಗಿರ್ತಕ್ಕಂಥ ಹಿಂದೂ ಸಮಾಜಕ್ಕೆ. ಇವತ್ತು ನೋಡ್ರಿ, ಇವತ್ತು MA ಓದಬೇಕಾದ್ರೆ ಇನ್ನೊಂದು ಕಡೆ ಹೋಗಬೇಕು, ಇವತ್ತು ನಾವು ಇನ್ನೊಂದು ಕಡೆ ನಾವು PhD ಇವತ್ತು ಇದನ್ನು ಮಾಡಬೇಕಾದ್ರೆ ಡಾಕ್ಟರ್ ಆಗಬೇಕಾದ್ರೆ ಇನ್ನೊಂದು ಕಡೆ ಹೋಗ್ಬೇಕಾಗ್ತದೆ. ಅದಕ್ಕೆ ಆ ಒಂದು ಶಿಕ್ಷಣಕ್ಕೂ ಕೂಡ ನಮ್ಮ ಪ್ರಜಾಪ್ರತಿನಿಧಿಗಳು ಬಹಳಷ್ಟು ಒತ್ತು ಕೊಡಬೇಕಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳು ಇಲ್ಲೊಂದು ಕಲಾವನ್ನು ನಿಮ್ಮೆಲ್ಲರಿಗೆ ತೋರಿಸಿಕೊಡೋರಿದ್ದಾರೆ. ಇವತ್ತು ನಾವು ಬಹಳತ್ತು ಮಾತಾಡಬೇಕಾಗಿತ್ತು, ಆದರೆ ನಮಗೆ ಸಮಯನೇ ಸಿಕ್ಕಿಲ್ಲ. ಆದರೂ ಕೂಡ ಇಷ್ಟು ಒಂದು ದೋಷ ಎಲ್ಲರೂ ಹಿಂದೂಗಳು ಅಂತಕ್ಕಂಥದ್ದನ್ನು ನಮ್ಮ ಜೀವನದಾಗ ಅಳವಡಿಸಿಕೊಂಡು ಸಮಾಜದಲ್ಲಿ ಬದುಕಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳು